ಸಂತು ಪಂತು ಅಂತ ಹೇಳ್ಬಿಟ್ಟು ಡಾಲರ್ ಹಾಕೊಂಡಿದ್ರ. ಸೊ ಲಾಸ್ಟ್ ಟೈಮ್ ತುಕಾಲಿ ಸಂತು ಅವರು ವರ್ತೂರು ಸಂತೋಷ್ ಅವ್ರನ್ನ ಯಾವಾಗ ಭೇಟಿ ಆಗಿದ್ರಿ, ಏನ್ ಹೇಳಿದ್ರಿ ಅಂತ? ಇಲ್ಲ, ಈಗ ಮೊನ್ನೆ ಅಂತಾನೆ ಭೇಟಿ ಆಗಿದ್ದೆ ವರ್ತೂರು ಸಂತೋಷ್ ಅಣ್ಣನ. ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಕ್ ಹೋಗಿದ್ವಿ. ತುಂಬಾ ಖುಷಿಯಾಗಿದ್ದೆ. ಯಾವಾಗ್ಲೂ ಹಂಬಲ್ ಇರ್ತಕ್ಕಂಥ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ ಅವರು. ನಾನು ಹೋದಾಗೆಲ್ಲ ಅಣ್ಣ ಬಾರಣ ಕೂತ್ಕೊಳ್ಳೋಣ ಅಂತೀನಿ, ಅಣ್ಣ ಹೆಂಗಿದ್ಯ ಅಣ್ಣ ಅಂತೀವಿ, ಮತ್ತೆ ಕೂತ್ಕೊಂಡು ಇಬ್ರು ಮಾತಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಖುಷಿ ಆಗುತ್ತೆ. ನಮ್ಗೇನ್ ಗೊತ್ತಾ, ಯಾರು ಏನು ಕೊಡೋದು ಬೇಡ, ಆ ವ್ಯಕ್ತಿ ತುಂಬಾ ದೂರದಲ್ಲಿ ಇದ್ರು ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ, ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಲಿ, ನಾನು ಯಾವಾಗ್ಲೂ ಖುಷಿ ಪಡ್ತೀನಿ ಆ ವ್ಯಕ್ತಿ ಬಗ್ಗೆ. ನನ್ನನ್ನು ಇಷ್ಟಪಡೋ ಒಂದು ಜೀವ ಯಾವ್ದಾದ್ರು ಇದೆ ಅಂದ್ರೆ ಅದು ವರ್ತೂರ್ ಅವರೇ. ಭಾರಿ ಖುಷಿ ಆಗುತ್ತೆ. ಸುದೀಪ್ ಸರ್ ಲಾಸ್ಟ್ ಟೈಮ್ ಹೋಸ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಹಾಕಿದ್ದಾರೆ, ನೀವೇನ್ ಹೇಳ್ತೀರಾ? ನೀವು ಮತ್ತೆ ಮಾನಸ್ ಅವರು ತುಂಬಾ ಕಲ್ತಿದ್ರ ಅವರಿಂದ, ಸೊ ಹಾಗಾಗಿ. ಇಲ್ಲ, ಖಂಡಿತವಾಗ್ಲೂ ನಮ್ಗೆ ಅವ್ನು ಗಾಡ್ ಅಂತಾನೆ ಹೇಳ್ಬೋದು. ನಮ್ಮ ಸುದೀಪಣ್ಣನಿಂದ ತುಂಬಾ ಕಲ್ತಿದ್ವಿ, ಆಶೀರ್ವಾದನೂ ತಗೊಂಡಿದ್ವಿ, ಮುಂದೆ ಲೈಫಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ವಿ. ಸುದೀಪಣ್ಣನ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇದ್ದೇ ಇರ್ತದೆ. ಸೀಸನ್ 12ನ ಅವ್ರು ಹೋಸ್ಟ್ ಮಾಡೇ ಮಾಡ್ತಾರೆ. ಆ ಭರವಸೆ, ಆ ದೇವರ ಮೇಲೆ ನಂಬಿಕೆ ನಮ್ಗಿದೆ. ಭಗವಂತನ ದಯೆಯಿಂದ, ದೇವರ ಆಶೀರ್ವಾದದಿಂದ ಮತ್ತೆ ಅಣ್ಣ ಬಿಗ್ ಬಾಸ್ 12ಗೆ ಹೋಸ್ಟ್ ಆಗಿ ಬರಲಿ, ಬಿಗ್ ಬಾಸ್ 12ನ ಅವ್ರು ನಡೆಸ್ಕೊಡ್ಲಿ ಅನ್ನೋದೇ ದೇವರಲ್ಲಿ ನಾನು ಕೇಳ್ಕೊತೀನಿ. ಯಾಕೆಂದ್ರೆ ಅವ್ರೇನರು ಬರಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಹೃದಯಗಳನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾನು ಪಾಸಿಟಿವ್ ಆಗಿದ್ದೀನಿ. ಬಿಗ್ ಬಾಸ್ ಸೀಸನ್ 12 ಅಣ್ಣ ಬಂದೇ ಬರ್ತಾರೆ, ಆ ನಂಬಿಕೆ ಇದೆ. ಆ ದೇವರು ಕರೆಸ್ತಾನೆ, 100% ಸತ್ಯ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.